ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಪೌಷ್ಟಿಕತೆ ಜಿಲ್ಲೆಯಲ್ಲೇ ಹಳ್ಳ ಹಿಡಿತಾ ಇದೆ ಕ್ಷೀರಭಾಗ್ಯ ಯೋಜನೆ. ದನದ ಕೊಟ್ಟಿಗೆಯಲ್ಲಿ ಕ್ಷೀರಭಾಗ್ಯದ ನಂದಿನಿ ಹಾಲಿನ ಪುಡಿ ಚೀಲಗಳು ಪತ್ತೆಯಾಗಿವೆ. ರಾಯಚೂರು ದೇವದುರ್ಗ ಮಾರ್ಗದ ಜಮೀನೊಂದರ ಶೆಡ್ನಲ್ಲಿ ಪತ್ತೆಯಾಗಿವೆ ಹಲವು ಮೂಟೆಗಳು. ಅಪೌಷ್ಟಿಕತೆಯಿಂದ ತಾಂಡವವಾಡ್ತಾ ಇರುವ ಜಿಲ್ಲೆ ಅಂತ ಅಂದ್ರೆ ಅದು ರಾಯಚೂರು. ಅಲ್ಲೇ ಈ ರೀತಿಯಾಗಿ ಅಪೌಷ್ಟಿಕ ಮಕ್ಕಳಿಗೆ ಸೇರಬೇಕಾಗಿದ್ದ ಆಹಾರದ ಪ್ಯಾಕೆಟ್ಗಳು ಕೊಟ್ಟಿಗೆಯಲ್ಲಿ ಪತ್ತೆ ಆಗಿವೆ. ಕಳ್ಳ ಕಾಕರ ಪಾಲಾಗ್ತಾ ಇವೆ ಸರ್ಕಾರದ ಮಹತ್ವದ ಯೋಜನೆಯ ಪೌಷ್ಟಿಕ ಆಹಾರದ ಪ್ಯಾಕೆಟ್ಗಳು. ಬಡ ಮಕ್ಕಳಿಗೆ ಸೇರಬೇಕಾಗಿದ್ದ ಹಾಲಿನ ಪುಡಿ ಅಕ್ರಮವಾಗಿ ಸಂಗ್ರಹ ಮಾಡಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ರಾಯಚೂರು ಗ್ರಾಮೀಣ ಪೊಲೀಸರು ದಾಳಿ ಮಾಡಿದ್ದಾರೆ. ಬಳಿಕ ಸ್ಥಳಕ್ಕೆ ದೌಡಾಯಿಸಿರುವಂತ ಅಕ್ಷರ ದಾಸೋಹ ಅಧಿಕಾರಿಗಳು. ಈ ವೇಳೆ ಸುಮಾರು 760 ಕೆಜಿಗೂ ಹೆಚ್ಚು ನಂದಿನಿ ಹಾಲಿನ ಪುಡಿ ಪ್ಯಾಕೆಟ್ಗಳು ಪತ್ತೆಯಾಗಿವೆ. ಸೂಕ್ತ ಮಾಹಿತಿ ನೀಡದೆ ನುಣುಚಿಕೊಳ್ಳೋದಕ್ಕೆ ಅಧಿಕಾರಿಗಳು ಯತ್ನಿಸಿದ್ದಾರೆ. ಈ ವೇಳೆ ಕೆಎಂಎಫ್ ಅಕ್ಷರ ದಾಸೋಹ ಅಧಿಕಾರಿಗಳಿಗೆ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಯಚೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಕ್ಕಳಿಗೆ ಕೊಡ್ರಪ್ಪ ಅಂತ ಅಂದ್ರೆ ಇವರು ಅಕ್ರಮವಾಗಿ ಮೂಟೆಗಳನ್ನ ಸಾಗಿಸ್ತಿದ್ದಾರೆ, ಅಕ್ರಮವಾಗಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಶಿಕ್ಷಣಾಧಿಕಾರಿಗಳು ಫೋನ್ ಮಾಡಿದ್ರು. ನಾವು ಆನ್ಲೈನ್ ಜೂಮ್ ಮೀಟಿಂಗ್ ಅಲ್ಲಿ ಇದ್ವಿ, ಕಮಿಷನರ್ ಮೀಟಿಂಗ್ ಅಲ್ಲಿ. ಹೀಗಾಗಿದೆ ಅಲ್ಲಿ, ಆ ಥರ ನೀವು ಅಲ್ಲಿ ಹೋಗಿ ಅಲ್ಲೆಲ್ಲೋ ಹಾಲಿನ ಪುಡಿ ನಮ್ಮ ಇದ್ರದ್ದು ಶೇಖರಣೆ ಆಗಿದೆ ಅಂತೆ ನಮಗೆ ಮೀಡಿಯಾದವ್ರು ಫೋನ್ ಮಾಡಿದ್ದಾರೆ. ನೀವು ಸ್ಪಾಟಿಗೆ ಹೋಗಿರಿ ಅಂದರು. ಅವರು ಕೂಡ ಇಲ್ಲೇ ದೇವದುರ್ಗ ವಿಸಿಟ್ನಲ್ಲಿದ್ದರು. ಇದು ದೇವದುರ್ಗ ಮತ್ತು ರಾಯಚೂರು ಬಾರ್ಡ್ರಲ್ಲಿ. ಅವರು ಬರ್ತೀನಿ ಅಂದರು. ಅಷ್ಟರೊಳಗೆ ನಾನು ಇಲ್ಲಿ ಸ್ಪಾಟಿಗೆ ಬಂದೆ. ಅದಕ್ಕಿಂತ ಮುಂಚೆನೇ ರೂರಲ್ PS ಅವರು ಫೋನ್ ಮಾಡಿ ನಮಗೆ ಹೇಳಿದ್ರು. ನಾನು ಬಂದೆ ಇಲ್ಲಿ. ಸೊ ಅದನ್ನು ನೋಡಿದೆ. ಪಾಕೆಟಲ್ಲಿ ಬರೆದಿರೋ ಪ್ರಕಾರ ಇದು ಸ್ಪಷ್ಟವಾಗಿ ನಮ್ಮ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂಥ ಪಾಕೆಟ್ಗಳು 37 ಪಾಕೆಟ್ಗಳು ಪೂರ್ಣ ಪ್ರಮಾಣದಲ್ಲಿ, 2 ಪಾಕೆಟ್ಗಳು ಅರ್ಧ ಇದ್ದಾವೆ. ಅವು ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿದ್ದೆ. ನಾವು KMFದವ್ರಿಗೆ, ನಾವು ಜಿಲ್ಲಾ ಪಂಚಾಯತ್ ಅವರಿಗೆ ಬೇಡಿಕೆಯನ್ನು ಸಲ್ಲಿಸ್ತೀವಿ. ಜಿಲ್ಲಾ ಪಂಚಾಯತ್ ಅವರು KMF ಅವ್ರಿಗೆ ಅದನ್ನು ರವಾನೆ ಮಾಡ್ತಾರೆ. ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕೆನ್ನುವಂಥದ್ದು ಏನೋ ಶಾಲೆ ಕೂಡ ದಿನನಿತ್ಯ ಹಾಲು ಕೊಡ್ಬೇಕನ್ನುವಂಥದ್ದು ಮಾಡ್ತಾರೆ. ಆದರೆ ಇಲ್ಲಿ ದಂಧೆಕೋರರು ಮಾತ್ರ ತಮ್ಮ ಹೊಲಗಳಲ್ಲಿ ಏನು ಮಕ್ಕಳಿಗೆ ಸೇರಬೇಕಾದಂಥ ಹಾಲಿನ ಪೌಡ್ರನ್ನು ಕೂಡ ಒಂದು ಏನೋ ಗುಡಿಸಲಲ್ಲಿ ಇಟ್ಟಿರುವಂಥ ದೃಶ್ಯಗಳು ಕೂಡ ಇವತ್ತು ಕಾಣ್ಬೋದು. ಏನು ರಾಯಚೂರಿನ ಸುಲ್ತಾನ್ಪುರದಲ್ಲಿ ಇರುವಂಥ, ರಾಯಚೂರು ತಾಲೂಕಿನ ಸುಲ್ತಾನ್ಪುರದಲ್ಲಿರುವಂಥ ಶರಣು ಬಸವ ಎನ್ನುವಂಥವರ ಹೊಲದಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡಿರ್ತಾರೆ. ಅದರಲ್ಲಿ ಏನು ಸೊಪ್ಪೆ ಗಿಪ್ಪೆ ಎಲ್ಲ ಒಂದು ಸ್ಟಾಕ್ ಮಾಡಲು ಇಟ್ಟಿರ್ತಾರೆ. ಆದರೆ ಅಂಥದ್ರಲ್ಲಿ ಏನು ಹಾಲಿನ ಪೌಡ್ರು ಸ್ಟಾಕ್ ಮಾಡಿರುವಂಥ ದೃಶ್ಯಗಳು ಕೂಡ ಕಾಣ್ಬೋದು. ಇದರಲ್ಲಿ ಏನು ಇಲ್ಲಿ ಮಕ್ಕಳಿಗೆ ಸೇರ್ಬೇಕಾದಂಥ ಕೆಲವು ಎಕ್ಸ್ಪೈರ್ ಆಗಿರುವಂಥದ್ದು ಸಿಕ್ಕರೆ, ಇನ್ನೊಂದು ಕಡೆ ನೇರವಾಗಿ ಏನು ಎಕ್ಸ್ಪೈರ್ ಆಗದೆ ಇರುವಂಥದ್ದು ಕೂಡ ಪ್ರೆಸೆಂಟ್ ಇವಾಗ ಮಕ್ಕಳಿಗೆ ಸೇರ್ಬೇಕಾಗಿರುವಂಥದ್ದು ಇಲ್ಲಿ ಗೋಡನಲ್ಲಿ ಕೂಡ 38ಕ್ಕೂ ಅಧಿಕ ಬ್ಯಾಗ್ಗಳು ಕೂಡ ಇಲ್ಲಿ ಕಂಡು ಬಂದಿರುವಂಥದ್ದು. ಆದರೆ ಇಲ್ಲಿ ಏನು ಮಕ್ಕಳಿಗೆ ಸೇರ್ಬೇಕಾದಂಥ ಶಾಲೆಗೆ ಸೇರಬೇಕು, KMF ಕಡೆಯಿಂದ ಕೂಡ ನೇರವಾಗಿ ಮಕ್ಕಳ ಈ ಸ್ಕೂಲ್ಗಳಿಗೆ ಸೇರ್ಬೇಕು. ಮಕ್ಕಳಿಗೆ ದಿನನಿತ್ಯವನ್ನು ಈ ಪೌಡ್ರಿಂದ ಹಾಲು ಮಾಡಿ ಮಕ್ಕಳಿಗೆ ಕೊಡ್ಬೇಕನ್ನುವಂಥದ್ದು ಒಂದು ಸರ್ಕಾರದ ನಿಯಮ ಇದ್ರೂ ಕೂಡ ಇಲ್ಲಿ ನೇರವಾಗಿ ಗೋಡನ್ಗೆ ಸೇರಿರುವಂಥದ್ದು ಸಾಕಷ್ಟು ಅನುಮಾನಕ್ಕೀಡಾಗಿರುವಂಥದ್ದು. ಇದು ಏನು ಸಾಕಷ್ಟು ಇಲ್ಲಿರುವಂಥದ್ದು ಯಾರ್ಯಾರು ಈ ದಂಧೆಕೋರರಿದ್ದಾರೆ ನೇರವಾಗಿ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಿಸ್ಕೊಂಡು ಅವರನ್ನು ಕೂಡ ಈ ತನಿಖೆ ಕೂಡ ಮುಂದಾಗಬೇಕು. ಯಾಕಂತಂದ್ರೆ ಇಲ್ಲಿ ನೇರವಾಗಿ ಮಕ್ಕಳಿಗೆ ಸೇರ್ಬೇಕಾಗಿರುವಂಥ ಹಾಲಿನ ಪೌಡ್ರ್ ಮಾತ್ರ ಈ ಗೋಡನಲ್ಲಿ ಇಟ್ಟಿರುವಂಥದ್ದು ಸಾಕಷ್ಟು ಅನುಮಾನಕ್ಕೀಡಾಗಿರುವಂಥದ್ದು. ಯಾಕೆಂತಂದ್ರೆ ಏನು ಹಾಲಿನ ಪೌಡ್ರು ಕ್ಷೀರಭಾಗ್ಯ ಮಿಲ್ಕ್ ಪೌಡ್ರು ಕೂಡ ನಂದಿನಿ ಇದರಿಂದ ಬಂದಿರುವಂಥದ್ದು. ಆದರೆ ಇದು ಇಲ್ಲಿ ನೋಡಿದ್ರೆ ಇನ್ನೂ ಎಕ್ಸ್ಪೈರ್ ಡೇಟ್ ಕೂಡ ಇರುವಂಥದ್ದು. ಆದರೆ ಡೇಟ್ ಇರುವಂಥ ಸಂದರ್ಭದಲ್ಲಿ ಕೂಡ ಇವರು ಈ ಗೋಡ ಇಲ್ಲಿ ಒಂದು ಗುಡಿಸಲಿಗೆ ಯಾವ ರೀತಿ ಬಂತು, ಯಾಕೆ ಬಂತು ಎನ್ನುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕೂಡ ಇಡಾಗಿರುವಂಥದ್ದು. ಇದು ಈ ದಂಧೆ ಕೂಡ ಎಷ್ಟು ದಿನದಿಂದ ನಡೀತಾ ಇದೆ, ಇದು ಎಲ್ಲ ಕೂಡ ಒಂದು ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗುತ್ತೆ. ಏನು ಈ ಶಾಲೆಗಳಿಗೆ ಮತ್ತೆ ಶಾಲೆಗಳಿಗೆ ಮಕ್ಕಳಿಗೆ ಸೇರಬೇಕಾದಂಥದ್ದು ಈ ದಂಧೆಕೋರರಿಗೆ ಕೈಗೆ ಸೇರಿರುವಂಥದ್ದು ಸಾಕಷ್ಟು ಅನುಮಾನಕ್ಕೆ ಕೂಡ ಈಡಾಗಿರುವಂಥದ್ದು. ಇನ್ನಾದರೂ ಇತ್ತ ಕಡೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೇರವಾಗಿ ಇಂಥ ದಂಧೆಕೋರರ ಮೇಲೆ ಒಂದು ಪ್ರಕರಣ ದಾಖಲಿಸಿಕೊಂಡು
ಒಂದು ಕ್ರಮ ಕೈಗೊಳ್ಳಬೇಕು. ಇನ್ನೊಂದು ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿ ಮಕ್ಕಳಿಗೆ ಸೇರ್ಬೇಕಾಗಿದ್ದು ಮಕ್ಕಳಿಗೆ ಸೇರಬೇಕು. ಆದರೆ ಈ ರೀತಿ ಆಗ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶ ಕೂಡ ಕಾರಣ ಆಗಿದೆ. ಇನ್ನಾದರೂ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.